ಹಲೋ ಗೆಳೆಯರೇ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತೀನಿ. ಎಲ್ಲರೂ ಚೆನ್ನಾಗಿರಿ. ನಾನು ಇವತ್ತು ಮಾಡ್ತಾ ಇರೋದು ಚಿಕನ್ ಗೀ ರೋಸ್ಟ್. ತುಂಬ ವೆರೈಟಿ ಮಾಡ್ತಾರೆ, ನೀವು ನೋಡಿರ್ತೀರ. ಇವತ್ತು ನಾನು ಮಾಡ್ತಾ ಇರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತ ನಾನು ತೋರಿಸ್ತೀನಿ ನೋಡಿ. ಚಿಕನ್, ಈ ಚಿಕನ್ನಿಗೆ ನಾನು ಮೊಸರು, ಮೆಣಸಿನ್ಕಾಯಿ ಪುಡಿ, ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಸಿಟ್ಟಿದ್ದೀನಿ. ಮತ್ತು ತುಪ್ಪ. ಇದು ಗೀ ರೋಸ್ಟ್ ಅಂದರೆ ಗೊತ್ತಿದೆಯಲ್ಲ, ತುಪ್ಪದಲ್ಲೇ ಮಾಡೋದ್ರಿಂದ ಒಂದು ಮುಕ್ಕಾಲು ಕಪ್ಪಷ್ಟು ತುಪ್ಪ ಇಟ್ಟಿದ್ದೀನಿ. ಇದು ಮಸಾಲೆ ಮಾಡೋಕ್ಕೆ 1 ಟೀ ಸ್ಪೂನು ಜೀರಿಗೆ, 2 ಟೇಬಲ್ ಸ್ಪೂನು ಮೆಣಸು, 2 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ, ಮತ್ತು ಚಕ್ಕೆ, ಲವಂಗ ಸ್ವಲ್ಪ, ಒಂದು 7-8 ಚಕ್ಕೆ ಲವಂಗ ಮತ್ತು 1-2 ತುಂಡು ಇದಿಟ್ಟಿದ್ದೀನಿ. ಚಿಕನಿಗೆ ಉಪ್ಪು ಹಾಕಿರೋ ಕಾರಣ ಇಲ್ಲಿ ಸ್ವಲ್ಪನೇ ಉಪ್ಪಿಟ್ಟಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಗುಂಟೂರು ಮೆಣಸಿನ್ಕಾಯಿ 2 ಇಟ್ಟಿದ್ದೀನಿ. ಅದೆರಡು ತೊಳೆದ್ಬಿಟ್ಟೀಗ ನಾನು ಬಿಸಿ ನೀರಲ್ಲಿ ನೆನೆಸ್ಕೊಳ್ತೀನಿ. 2 ಸೇರಿ ಒಂದು 20 ಮೆಣಸಿನ್ಕಾಯಿ ಇದೆ. ಕರಿಬೇವು, 1 ತುಂಡು ಚಿಕ್ಕ ತುಂಡು ಬೆಲ್ಲ, ಮತ್ತು ಹುಣಸೆಹಣ್ಣು, ಇಷ್ಟು ಹುಣಸೆಹಣ್ಣು ಇಷ್ಟು ಬೇಕು. ಮತ್ತು ಒಂದು 3 ಮೀಡಿಯಮ್ ಸೈಜಿನ ಈರುಳ್ಳಿ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು ನೋಡಿ. ಕರಿಬೇವು ತೊಳೆದಿಟ್ಟಿದ್ದೀನಿ, ಹುಣಸೆಹಣ್ಣು ತೊಳೆದ್ಕೊಂಡಿಟ್ಟಿದ್ದೀನಿ, ಮೆಣಸಿನ್ಕಾಯಿ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಈ ನೀರು ರುಬ್ಬುವಾಗ ಅದನ್ನೇ ಯೂಸ್ ಮಾಡ್ತೀನಿ. ಮೆಂತೆ 1/4 ಸ್ಪೂನು, ಆಗಲೇ ನಾನು ತೋರಿಸಿರ್ಲಿಲ್ಲ. ಇಷ್ಟನ್ನು ಈಗ ನಾನು ಕಡಾಯಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ಹುರ್ಕೊಳ್ತೀನಿ ನೋಡಿ. ಕಡಾಯಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ಬ್ರೌನಾಗಿ ಹುರ್ಕೊಳ್ತೀನಿ ನೋಡಿ. ಹುರ್ಕೊಂಡಾಯ್ತು. ಇದು ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಇಷ್ಟನ್ನು ಹಾಕೊಂಡ್ಬಿಟ್ಟು ನಾನು ನೈಸಾಗಿ ಒಂದು ಪೇಸ್ಟ್ ಮಾಡ್ಕೊಳ್ತೀನಿ. ತುಂಬ ನೈಸಾಗಿ ಬೆಣ್ಣೆ ಥರ ರುಬ್ಕೋಬೇಕು. ಬೆಣ್ಣೆ ಥರ ರುಬ್ಬೋ ಕಾರಣಕ್ಕೆ ನಾನು ಬಿಸಿನೀರಲ್ಲಿ ಹಾಕೋದು, ಇಲ್ದಿದ್ರೆ ಅದು ಅಷ್ಟು ನೈಸಾಗಿ ಬರಲ್ಲ ನೋಡಿ. ತುಪ್ಪ ಹಾಕ್ತೀನಿ. ಇದು ಈರುಳ್ಳಿ, ಇಷ್ಟು ಹಾಕೊಳ್ತೀನಿ. ಈ ಚಿಕನ್ನ ಅದರಲ್ಲಿ ಹಾಕೊಳ್ತೀನಿ. ಇದು 1.5 kg ಚಿಕನ್ ಇದೆ. ಒಂದು 10 ನಿಮಿಷ ಇದನ್ನು ಹೀಗೆ ಬೇಯಿಸ್ಕೊಳ್ತೀನಿ. ಇದಕ್ಕೆ ನೀರೇ ಏನು ಹಾಕ್ಬೇಕಂತ ಇಲ್ಲ ನೋಡಿ. ಈಗ ಮೆಣಸಿನ್ಕಾಯಿ ರುಬ್ಬಿದ್ದು ಹಾಕ್ತೀನಿ. ಇದರಲ್ಲಿ ಈ ಬೆಲ್ಲ ತುಂಡು ಹಾಕ್ತೀನಿ ನೋಡಿ. ಗೀ ರೋಸ್ಟ್ ರೆಡಿ. ಇದಕ್ಕೀಗ ನಾನು ಇಲ್ಲಿ ಸ್ವಲ್ಪ ತುಪ್ಪ ಮಿಕ್ಕಿದೆ, ತುಪ್ಪ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ನಾನು ಒಗ್ಗರಣೆ ಹಾಕ್ತೀನಿ ನೋಡಿ. ಒಗ್ಗರಣೆ ನೋಡಿ. ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ಎಲ್ರಿಗೂ ಇಷ್ಟ ಆಗುತ್ತೆ. ಚಿಕನ್ ಬದಲಿಗೆ ನೀವು ಬೇಕಾದರೆ ಪನ್ನೀರು ಹಾಕೋಬೋದು, ಮಶ್ರೂಮ್ ಹಾಕೊಬೋದು. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.